ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಬಲದಿಂದ ಸ್ನೇಹಿತರೆ ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ಗಳಿಸಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಮೀನರಾಶಿಯವರು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ದಯವಿಟ್ಟು ಮೀನರಾಶಿಯವರು ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ, ಓಂ ಶನಿದೇವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಹೌದು, ಮೀನರಾಶಿಯವರಿಗೆ ಮಾಸಿಕ ಭವಿಷ್ಯ ಮಾರ್ಚ್ 2026 ದುಃಖ ಪಂಚಾಂಗದ ಪ್ರಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ತಪ್ಪದೆ ಅನುಸರಿಸಿ. ಆದಷ್ಟು ಸಣ್ಣ ಪುಟ್ಟ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ. ಈ ಪರಿಹಾರವನ್ನು ಅನುಸರಿಸಿದರೆ ಕಷ್ಟಗಳು, ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ಮಾರ್ಚ್ 15ರಿಂದಲೇ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಮೀನರಾಶಿಯವರು ಒಟ್ಟಾರೆಯಾಗಿ ಹೇಳೋದಾದರೆ ಮೀನರಾಶಿಯವರಿಗೆ ಸ್ನೇಹಿತರೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಗುಪ್ತ ಒತ್ತಡಗಳ ನಡುವಿನ ಸಮತೋಲನ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ. ಇನ್ನು ಮಾರ್ಚ್ 2026 ಮೀನರಾಶಿಯವರಿಗೆ ವಿಶಿಷ್ಟ ಶಕ್ತಿಗಳು ಸಂಗಮವನ್ನು ತಂದಿದೆ. ಇದರ ಜೊತೆಗೆ ಮಾರ್ಚ್ ತಿಂಗಳು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನಂತಹ ಕೊಡುವಂತಹ ತಿಂಗಳು ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಅದು ನಿಮ್ಮ ವೃತ್ತಿಯಲ್ಲಾಗಲಿ, ಹಣಕಾಸಿನಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸ್ತಾ ಹೋಗ್ತೀರಾ ಅಂತ ನೋಡ್ತಾ ಹೋಗೋಣ. ಒಂದು ಕಡೆ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನ ಇರುವುದರಿಂದ ನೀವು ಎಲ್ಲರ ಗಮನ ಸೆಳೆಯುತ್ತೀರಿ. ನಿಮ್ಮ ನೋಟದಲ್ಲಿ ಅಂದ ಮತ್ತು ಸ್ವಭಾವದಲ್ಲಿ ಪ್ರೇಮ ತುಂಬಿರುತ್ತದೆ. ಇದು ಪ್ರಸ್ತುತ ನಡೆಯುತ್ತಿರುವಂತಹ ಸಾಡೆ ಸಾತಿ ಅಂದರೆ ಲಗ್ನದಲ್ಲಿ ಶನಿ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಅಂತಲೇ ಹೇಳಬಹುದು. ಆದರೆ 12ನೇ ಮನೆಯು ವ್ಯಯಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಮೀನರಾಶಿಯವರು ತತ್ತರಿಸುತ್ತಿದೆ ಸ್ನೇಹಿತರೆ. ಅಂದರೆ ರಾಹುವಿನ ಸಂಯೋಜನೆಯಿಂದ ತತ್ತರಿಸುತ್ತಿದೆ ಅಂತಲೇ ಹೇಳಬಹುದು. ಇನ್ನು ಹೊರ ನೋಟಕ್ಕೆ ನೀವು ನಗುತ್ತಾ ಇದ್ದರೂ ಕೂಡ ಒಳ ಮನಸ್ಸಿನಲ್ಲಿ ಆತಂಕ, ಭಯ, ನಿದ್ರೆಯ ಸಮಸ್ಯೆ ಅಥವಾ ಮಿತಿಮೀರಿದ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಶಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳ ಸವಾಲಾಗಿರುತ್ತದೆ. ಇನ್ನು ಅಮಾವಾಸ್ಯೆ ಅಂದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರನೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೀನರಾಶಿಯವರಿಗೆ ಗ್ರಹ ಸಂಚಾರ ಹೇಗಿರಲಿದೆ ಅಂದರೆ ಸಾಕಷ್ಟು ಕೇಳಿರ್ತೀರ, ಸಮಸ್ಯೆಗಳು ಎದುರಾದರೆ ಯಾಕೆ ಏನು ಅಂತ. ಇದಕ್ಕೆಲ್ಲ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಮಸ್ಯೆಗಳು ಕೂಡ ಎದುರಾಗುತ್ತದೆ ಸ್ನೇಹಿತರೆ. ಅದೃಷ್ಟವನ್ನು ಕೂಡ ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು. ಅದೃಷ್ಟ ಆಗಲಿ ಸಮಸ್ಯೆ ಆಗಲಿ ಹೇಳಿ ಕೇಳಿ ಬರುವುದಿಲ್ಲ. ಇದಕ್ಕೆಲ್ಲ ಗ್ರಹ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಇದರಿಂದಾಗುವಂತಹ ಪ್ರಭಾವವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ರಹ ಶುಕ್ರ 3 ಮತ್ತು 8ನೇ ಅಧಿಪತಿ ಅಂತಲೇ ಹೇಳಬಹುದು. ಇದು ಸಂಚಾರದ ಸ್ಥಾನ ಬಂದು 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ? ಈ ಗ್ರಹದ ಪ್ರಭಾವ ಅಂದರೆ ಆಕರ್ಷಣೆ, ಪ್ರೇಮ, ಸುಖ ಮತ್ತು ಅನಿರೀಕ್ಷಿತ ಲಾಭ ಅಂತಲೇ ಹೇಳ್ಬೋದು. ಧನ ಲಾಭವನ್ನು ನೋಡಲಿದ್ದೀರಿ.
ಇನ್ನು ಗ್ರಹ ಮಂಗಳ 2 ಮತ್ತು 9ನೇ ಅಧಿಪತಿ ಸ್ನೇಹಿತರೆ 12ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಮಂಗಳನ ಪ್ರಭಾವ ಅಂದರೆ ಹೆಚ್ಚಿನ ವೆಚ್ಚ, ನಿದ್ರೆಯ ಸಮಸ್ಯೆ ಮತ್ತು ವಿದೇಶ ಪ್ರಯಾಣ ಹೆಚ್ಚಾಗಲಿದೆ. ಇನ್ನು ಗ್ರಹ ರಾಹು 12ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಗುಪ್ತ ಶತ್ರುಗಳು ಮತ್ತು ಅಸಾಂಪ್ರದಾಯಿಕ ಆಸೆಗಳ ಮೇಲೆ ಒಲವು ಹೆಚ್ಚಾಗಲಿದೆ. ಇನ್ನು ಸೂರ್ಯ 12ನೇ ಮನೆಯ ನಂತರ ಸ್ನೇಹಿತರೆ 1ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದಲೇ ಸಂಚಾರವನ್ನು ಮಾಡುವುದಕ್ಕೆ ಶುರು ಮಾಡಲಿದೆ. ಶಕ್ತಿಯ ಕುಂಠಿತ ನಂತರ ಆತ್ಮವಿಶ್ವಾಸ ಹೆಚ್ಚಳ ಅಂತಲೇ ಹೇಳಬಹುದು. ಸೂರ್ಯನ ಪ್ರಭಾವದಿಂದ ಈ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು ಶನಿ 7.5 1ನೇ ಮನೆಯಲ್ಲಿ ಮೀನದಲ್ಲಿ ಶಿಸ್ತು, ಗಾಂಭೀರ್ಯ ಮತ್ತು ವಿಳಂಬ ಹೆಚ್ಚಾಗಲಿದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೀನರಾಶಿಯವರು ಸ್ನೇಹಿತರೆ ಇಷ್ಟೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ವೃತ್ತಿ, ಉದ್ಯೋಗದ ಬಗ್ಗೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ಪಾಲುದಾರಿಕೆ ಬಗ್ಗೆ, ಇನ್ನು ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ, ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಂಡು ನೋಡಿ. ಈ ಅದೃಷ್ಟ ರಾಶಿಯನ್ನು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಹೊಂದಿದ್ರೆ ಅವರು ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಸೊ ಆ ಕಾರಣದಿಂದ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಅನಂತರ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ತಿಂಗಳು ವೃತ್ತಿ ಜೀವನವು ಸ್ವಲ್ಪ ಗೊಂದಲಮಯವಾಗಿರಬಹುದು ಮೀನರಾಶಿಯವರಿಗೆ. ಯಾಕಂದರೆ ಮಾರ್ಚ್ 15ರ ನಂತರ ಸೂರ್ಯನ ಸಂಚಾರ ಇದೆ 12ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸದ ಕೊರತೆ ಕಾಣಬಹುದು. ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಗುಪ್ತ ಪಿತೂರಿಗಳು ನಡೆಯಬಹುದು. ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಿರಬಹುದು. ಸದ್ಯಕ್ಕೆ ತೆರೆಮರೆಯ ಕೆಲಸಗಳಲ್ಲಿ ತೊಡಗುವುದು ಉತ್ತಮ. ಆದರೆ ನಿಮ್ಮ ಕೆಲಸವು ವಿದೇಶಿ ವ್ಯವಹಾರಗಳು, ಆಸ್ಪತ್ರೆಗಳು ಅಥವಾ ಕಲಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲಿ ಶನಿ 7.5 ಮೊದಲ ಹಂತದಲ್ಲಿ ಸ್ನೇಹಿತರೆ ನೀವು ಯಶಸ್ವಿನೇ ಆಗ್ತೀರಾ ಅಂತಲೇ ಹೇಳ್ಬೋದು. ಉಚ್ಚ ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತಿನ ಮೂಲಕ ಗ್ರಾಹಕರನ್ನು ಗೆಲ್ಲಬಹುದು. ಮಾರ್ಚ್ 15ರ ನಂತರ ಸೂರ್ಯ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ನಾಯಕತ್ವದ ಗುಣಗಳು ಮರಳಿ ಬರುತ್ತವೆ. ಆದರೆ ಅಹಂಕಾರದಿಂದ ಮೇಲಧಿಕಾರಿಗಳೊಂದಿಗೆ ವಾದ ವಿವಾದವನ್ನು ಮಾಡಬೇಡಿ. ಯಾಕಂದರೆ ಸ್ನೇಹಿತರೆ ನಿಮ್ಮ ಶತ್ರುಗಳ ವಿರುದ್ಧ ನಿಮ್ಮ ಶತ್ರುಗಳೇ ನಿಮಗೆ ಪಿತೂರಿಯನ್ನು ಮಾಡುವ ಕಾರಣ ಮೇಲಧಿಕಾರಿಗಳೊಂದಿಗೆ ಅತಿಯಾಗಿ ವಾದ ವಿವಾದಗಳಿಂದ ದೂರವಿದ್ದರೆ ಒಳಿತು. ಇನ್ನು ನಿಮ್ಮ ಪಾಲುದಾರಿಕೆಯ ಬಗ್ಗೆ ಹೊಸದಾಗಿ ಏನಾದರೂ ಒಪ್ಪಂದವನ್ನು ತೆಗೆದುಕೊಳ್ಬೇಕು ಅಥವಾ ಸಹಿಯನ್ನು ಹಾಕಬೇಕು ಅಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ನಿಮ್ಮ ತಂದೆಯಾಗ್ಬೋದು, ನಿಮ್ಮ ಸಂಗಾತಿಯಾಗಬಹುದು, ಅಥವಾ ನಿಮಗೆ ಸ್ನೇಹಿತರೆ, ದೊಡ್ಡಮ್ಮ ಈ ರೀತಿ ಅನುಭವ ಇರುವಂತಹ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಒಂದು ಒಪ್ಪಂದಕ್ಕೆ ಸಹಿ ಹಾಕುವುದು ಉತ್ತಮ. ಆತುರದಿಂದ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಸಹಿಯನ್ನು ಹಾಕುವುದು, ಒಪ್ಪಂದವನ್ನು ಮಾಡುವುದು ಈ ಕೆಲಸವನ್ನು ಮಾಡಬೇಡಿ. ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಮಾರ್ಚ್ 15ರ ನಂತರ ಸ್ನೇಹಿತರೆ ಸ್ವಲ್ಪ ಬದಲಾವಣೆಗಳು ಕೂಡ ಆಗಲಿದೆ. ಅದು ಒಳ್ಳೆಯ ಬದಲಾವಣೆ ಅಂತಲೇ ಹೇಳ್ಬೋದು, ಒಳ್ಳೆಯ ದಿಕ್ಕು ಸ್ನೇಹಿತರೆ. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಹಣಕಾಸಿನ ವಿಚಾರದ ಬಗ್ಗೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ ಆರ್ಥಿಕವಾಗಿ ಇದು ಹಣದ ಸೋರಿಕೆಯ ತಿಂಗಳು ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು 12ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜನೆಯು ಹಠಾತ್ ಅಥವಾ ಅನಿಯಂತ್ರಿತ ಖರ್ಚುಗಳನ್ನು ತರುತ್ತದೆ. ವೈದ್ಯಕೀಯ ವೆಚ್ಚ, ವಾಹನ ರಿಪೇರಿ ಅಥವಾ ಪ್ರಯಾಣಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಸಕಾರಾತ್ಮಕವಾಗಿ ಉಚ್ಚ ಶುಕ್ರನ ಬಲದಿಂದ ನಿಮ್ಮ ವ್ಯಕ್ತಿತ್ವ ಅಥವಾ ಕಲಾತ್ಮಕ ಕೌಶಲ್ಯಗಳ ಮೂಲಕ ಹಣವನ್ನು ಗಳಿಸಬಹುದು. ನಿಮ್ಮ ಮೂಡ್ ಸುಧಾರಿಸಿಕೊಳ್ಳಲು ಬಟ್ಟೆಗಳನ್ನು ಖರ್ಚು ಮಾಡುವುದು, ಬಟ್ಟೆಗಳಿಗೆ ಇನ್ನು ಆನ್ಲೈನ್ ಶಾಪಿಂಗನ್ನು ಮಾಡುವುದು ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ಖರ್ಚು ಮಾಡಲಿದ್ದೀರಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಮೂಡ್ ಬದಲಾಗಬೇಕು ಅಂದ್ಕೊಂಡು ಶಾಪಿಂಗನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಹಣಕಾಸಿನ ಪ್ರಾಬ್ಲಮ್. ಅನಿವಾರ್ಯ ಇದ್ದರೆ ಖರ್ಚು ಮಾಡುವುದು ಬಹಳ ಮುಖ್ಯ. ಹಣ ಖರ್ಚು ಮಾಡ್ತಾನೆ ಬಂದರೆ ಉಳಿತಾಯದ ಹಣ ಖಾಲಿಯಾಗದಂತೆ ಜಾಗೃತೆ ವಹಿಸಬೇಕು.
ಯಾಕಂದರೆ ಹಣ ಖಾಲಿಯಾಗದಂತೆ ಜಾಗೃತೆ ವಹಿಸಿ. ವಿದೇಶಿ ಮೂಲಗಳಿಂದ ಬರುವ ಆದಾಯವು ವರದಾನವಾಗಲಿದೆ. ಮುಂದಿನ ದಿನಗಳಲ್ಲಿ ಯಾರತ್ತಿನಾದರೂ ನಾವು ಕೈ ಚಾಚಬಾರ್ದು ಅಂತಂದರೆ ಸ್ನೇಹಿತರೆ, ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡೋದು ಬಹಳ ಮುಖ್ಯವಾಗುತ್ತದೆ ಈ ಸಮಯದಲ್ಲಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ಅನ್ನೋದನ್ನ ನೋಡೋದಾದರೆ, ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಅತ್ಯಂತ ಹೆಚ್ಚಿನ ಕಾಳಜಿ ಬೇಕು ಮೀನರಾಶಿಯವರಿಗೆ. 12ನೇ ಮನೆಯ ಗ್ರಹಗಳ ಪ್ರಭಾವವು ಮುಖ್ಯವಾಗಿ ನಿದ್ರೆ ಮತ್ತು ಪಾದಗಳ ಮೇಲೆ ಪರಿಣಾಮ ಬೀರುತ್ತದೆ. ಯಾರು ಸ್ಟ್ಯಾಂಡಿಂಗ್ ಕೆಲಸವನ್ನು ಮಾಡ್ತೀರಾ, ನಿಂತ್ಕೊಂಡು ಎನಿ ಟೈಮ್ ಕೆಲಸ ಮಾಡ್ತೀರಾ, 8 ಅವರ್ಸ್ 12 ಅವರ್ಸ್ ಡ್ಯೂಟಿ ಮಾಡ್ತೀರಾ, ಬಹಳಷ್ಟು ಎಚ್ಚರಿಕೆ ಬೇಕು. ಯಾಕಂದರೆ ಪಾದಗಳಿಗೆ ನೋವು, ಮಂಡಿ ನೋವು, ಅದರಿಂದ ಸೊಂಟ ಕೂಡ ನೋವು ಬರಬಹುದು. ನಿದ್ರಾಹೀನತೆ, ಸರಿಯಾಗಿ ನಿದ್ರೆ ಆಗಲಿಲ್ಲ ಅಂದರೂ ಕೂಡ ಸ್ನೇಹಿತರೆ ನಿಮ್ಮ ಮೂಡ ಸರಿ ಇರುವುದಿಲ್ಲ ಅಂತಲೇ ಹೇಳಬಹುದು. ಮೇಯ್ನಾಗಿ ನಿದ್ರೆ ಬಹಳ ಮುಖ್ಯ, ಅಥವಾ ಅಶಾಂತಿಯು ನಿಮ್ಮನ್ನು ಮಾನಸಿಕವಾಗಿ ದಣಿಸಬಹುದು. ಜೊತೆಗೆ ಲಗ್ನದಲ್ಲಿರುವಂತಹ ಶನಿಯು ದೈಹಿಕವಾಗಿ ಆಯಾಸ ಅಥವಾ ಕೀಲು ನೋವನ್ನು ನೀಡಬಹುದು. ಮಾರ್ಚ್ ಮಧ್ಯಭಾಗದಲ್ಲಿ ಸೂರ್ಯನ ಪ್ರವೇಶವು ದೇಹದ ಉಷ್ಣತೆ ಹೆಚ್ಚಿಸಬಹುದು. ತಾಪಮಾನ ಹೆಚ್ಚಾದಂತೆ ಸ್ನೇಹಿತರೆ ಬಿಸಿಲು ತುಂಬ ಇರುವ ಕಾರಣ ಚೆನ್ನಾಗಿ ನೀರನ್ನು ಕುಡಿಯುವುದು ಅಥವಾ ತಲೆನೋವಿಗೆ ಸ್ನೇಹಿತರೆ ಕಾರಣವಾಗುವುದು. ನೀರನ್ನು ಕುಡಿಲಿಲ್ಲ ಅಂದರೆ ದೇಹದ ಉಷ್ಣತೆ ಹೆಚ್ಚಾಗುವ ಕಾರಣ ತಲೆನೋವು, ಮೈಗ್ರೇನ್ ಇದೆಲ್ಲ ಶುರುವಾಗಲಿದೆ. ಸೊ ಹಾಗಾಗಿ ಪ್ರತಿದಿನ ಮಲಗುವ ಮುನ್ನ ಪಾದಗಳನ್ನು ಮಸಾಜ್ ಮಾಡಿಕೊಳ್ಳುವುದು ಮತ್ತು ಧ್ಯಾನ ಮಾಡುವುದು ಉತ್ತಮ ಪರಿಹಾರ. ಮೆಡಿಟೇಷನನ್ನು ಮಾಡಿ, ಇನ್ನು ಕಾಲನ್ನು ಸ್ನೇಹಿತರೆ ತಣ್ಣೀರಿನಿಂದ ತೊಳೆದು ಸ್ನೇಹಿತರೆ ಮಲಗುವುದು ಉತ್ತಮ. ಯಾಕಂದರೆ ಸ್ವಲ್ಪ ನಿದ್ರೆ ಬರಲಿದೆ. ಇದರ ಜೊತೆಗೆ ಚೆನ್ನಾಗಿ ನೀರನ್ನು ಕುಡಿಯುವುದು, ಹಸಿರು ತರಕಾರಿ ಸೊಪ್ಪುಗಳನ್ನು ಚೆನ್ನಾಗಿ ತಿನ್ನುವುದರಿಂದಲೂ ಕೂಡ ಸ್ನೇಹಿತರೆ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣವಾಗಿ. ಆದಷ್ಟು ಮಸಾಲೆಯುಕ್ತ ಖಾರ ಇದನ್ನು ತಿನ್ನೋದನ್ನ ಕಡಿಮೆ ಮಾಡಿ. ಇನ್ನು ಉಷ್ಣತೆ ಎಲ್ಲ ಕಡಿಮೆ ಆಗೋದಿಲ್ಲ ತಿಂತಾ ಬಂದರೆ. ಸೊ ಆ ಕಾರಣ ಪ್ರತಿದಿನ ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ. ಇದರಿಂದ ನಿಮ್ಮ ಮೂಡ್ ಸರಿಯಾಗಲಿದೆ. ನಿಮ್ಮ ಪಾದಗಳಿಗೆ ಸ್ನೇಹಿತರೆ ಮಸಾಜ್ ಮಾಡುವುದು ಬಹಳ ಮುಖ್ಯ. ಶನಿದೇವರ ಕೃಪೆಯಿಂದ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಕೊನೆಯಲ್ಲಿ ನಿಮ್ಮ ಈ ಹೆಲ್ತ್ ಬಗ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗಿಯೂ ಆ ಪರಿಹಾರ ನಿಮಗೆ ವರ್ಕ್ ಆಗಲಿದೆ, ತಪ್ಪದೇ ಮಾಡಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಅದು ವೈಯಕ್ತಿಕ ಜೀವನದಲ್ಲಾಗಬಹುದು, ನಿಮ್ಮ ಪ್ರೇಮ ಜೀವನದಲ್ಲಾಗಬಹುದು, ಇನ್ನು ಕುಟುಂಬದ ಬಗ್ಗೆ ಆಗ್ಬೋದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅಂದರೆ, ನಿಮ್ಮ ಪ್ರೇಮ ಜೀವನವೇ ಈ ತಿಂಗಳು ಭರವಸೆಯ ಕಿರಣ. ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನಿರುವುದರಿಂದ ನಿಮ್ಮಲ್ಲಿ ಒಂದು ಬಗೆಯ ಕಾಂತಿ ಇರುತ್ತದೆ. ಇತರರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಲಿವೆ ಮತ್ತು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ನಿಮ್ಮ ಸಂಗಾತಿಗೆ ಹೆಚ್ಚು ನೀವು ಆಕರ್ಷಕವಾಗಿ ಕಾಣುತ್ತೀರಿ. ಆದರೆ 12ನೇ ಮನೆಯ ಚಟುವಟಿಕೆಗಳು ಕೆಲವು ರಹಸ್ಯಗಳನ್ನು ಮತ್ತು ಗುಪ್ತ ಆಸೆಗಳನ್ನು ಸೂಚಿಸುತ್ತವೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ಮನೆಯ 4ನೇ ಮನೆಯನ್ನು ಸ್ನೇಹಿತರೆ ಗುರುವು ನೋಡುವುದರಿಂದ ಕೌಟುಂಬಿಕ ಜೀವನ ಸ್ಥಿರವಾಗಿರುತ್ತದೆ. ಆದರೆ ನಿಮ್ಮ ಆಂತರಿಕ ಗೊಂದಲಗಳಿಂದಾಗಿ ನೀವು ಕುಟುಂಬದವರಿಂದ ಸ್ವಲ್ಪ ದೂರವಿರುವಂತೆ ಅನ್ನಿಸಬಹುದು. ಆದಷ್ಟು ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು, ಮನಸ್ತಾಪಗಳು ಇದ್ದೇ ಇರುತ್ತದೆ ಸ್ನೇಹಿತರೆ. ಆದಷ್ಟು ಅಲ್ಲೇ ಬಗೆಹರಿಸಿಕೊಳ್ಳುವುದು ಉತ್ತಮ. ಒಂದು ಇಬ್ಬರು ಕಮೆಂಟ್ ಮಾಡಿದರೆ ಮದುವೆ ಯೋಗ ಇದೆಯಾ ಅಂತ. ಖಂಡಿತವಾಗಿಯೂ 2026 ವರ್ಷದಲ್ಲಿ ಸ್ನೇಹಿತರೆ ಮದುವೆ ಯೋಗ ಇದೆ. ಯಾರಿಗೆ ಮಕ್ಕಳಾಗಿಲ್ಲ ಒಂದು ಶುಭ ವಾರ್ತೆಯನ್ನು ಕೇಳಲಿದ್ದೀರಿ. ಮಕ್ಕಳ ಭಾಗ್ಯನೂ ಕೂಡ ಇದೆ ಸ್ನೇಹಿತರೆ, ಮಕ್ಕಳಿಲ್ಲದವರಿಗೆ. ಇನ್ನು ನವಜೋಡಿಗಳಿಗೂ ಕೂಡ ಮಕ್ಕಳ ಭಾಗ್ಯ ಇದೆ. ಕಂಕಣ ಭಾಗ್ಯ ಜೊತೆಗೆ ಸಂತಾನ ಭಾಗ್ಯ ಈ ಎರಡು ಕೂಡ ಇದೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಅಂತಲೇ ಹೇಳಬಹುದು. ಇನ್ನು ಮನೆಯಲ್ಲಿ ಏನೇ ಗೊಂದಲಗಳು, ಮನಸ್ತಾಪ ಏನೇ ಇದ್ದರೂ ಕೂಡ ಆದಷ್ಟು ಅಲ್ಲಿಗಲ್ಲೇ ಬಗೆಹರಿಸ್ಕೊಳ್ಳಿ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಲಿವೆ ಸ್ನೇಹಿತರೆ. ಇತರರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಗೆ ನೀವು ಹೆಚ್ಚು ಆಕರ್ಷಕವಾಗಿ ಕಾಣಲಿದ್ದೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ. ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು
ವಿದ್ಯಾರ್ಥಿಗಳು ಗಳಿಸಲಿದ್ದೀರಿ ಅನ್ನೋದನ್ನ ನೋಡೋದಾದರೆ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಸಿಕ್ಕಂತೆ ಅಂತಲೇ ಹೇಳಬಹುದು. ವೀಸಾ ಪ್ರಕ್ರಿಯೆ ಅಥವಾ ವಿದೇಶಿ ಪ್ರಯಾಣಕ್ಕಾಗಿ ಸ್ನೇಹಿತರೆ 12ನೇ ಮನೆಯ ಶಕ್ತಿ ಪೂರಕವಾಗಿದೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಸಮಸ್ಯೆ ಎದುರಾಗಬಹುದು. ರಾಹುವಿನ ಪ್ರಭಾವದಿಂದ ಮನಸ್ಸು ಓದಿನ ಬದಲು ಹಗಲುಗನಸಿನತ್ತ ಕವಾಲಬಹುದು. ಶನಿಯು ಶಿಸ್ತನ್ನು ಬಳಸಿ ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ಪಾಲಿಸುವ ಮೂಲಕ ಈ ಮಾನಸಿಕ ಗೊಂದಲವನ್ನು ಜಯಿಸಬಹುದು ಎಂದು ಸೂಚನೆ ಕೊಡ್ತಾ ಇದೆ. ಶನಿ ಸ್ನೇಹಿತರೆ ಶಿಸ್ತನ್ನು ಬಳಸಿ. ಮೊದಲನೇದಾಗಿ ಗ್ರಹ ಸೂಚಿಸುವ ಪ್ರಕಾರ ಶಿಸ್ತನ್ನು ಬಳಸಿ. ಗುರು ಹಿರಿಯರನ್ನು ಗೌರವಿಸುವುದು, ತಂದೆ ತಾಯಿಯ ಮಾತನ್ನು ಪಾಲಿಸುವುದು, ಆಲಿಸುವುದು, ಕೇಳುವುದು ಬಹಳ ಮುಖ್ಯವಾಗುತ್ತದೆ. ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆಯಾಗಲಿದೆ. ಈ ಸಮಯದಲ್ಲಿ 11 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಿ. ಹನುಮಾನ್ ಚಾಲಿಸವನ್ನು ಯಾರಿಗೆ ಓದುವುದಕ್ಕೆ ಬರುವುದಿಲ್ಲ ಅಂಥವರು ಆಲಿಸಿ, ಅಂದರೆ ಕೇಳಿಸ್ಕೊಳ್ಳಿ. 11 ಬಾರಿ ಕೇಳಿಸ್ಕೊಳ್ಳುವುದರಿಂದ ಸ್ನೇಹಿತರೆ ಏಕಾಗ್ರತೆ ಆಸಕ್ತಿ ಹೆಚ್ಚಾಗಲಿದೆ. ಏನೇ ಆಂತರಿಕ ಭಯ, ನಿರ್ಭಯ, ತೊಂದರೆ, ಗೊಂದಲ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಇದನ್ನು ಮೊದಲನೇದಾಗಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಶನಿ ಗ್ರಹ ಸೂಚಿಸುವ ಪ್ರಕಾರ ಆದಷ್ಟು ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ಪಾಲಿಸುವ ಮೂಲಕ ಈ ಮಾನಸಿಕ ಗೊಂದಲವನ್ನು ಜಯಿಸಬಹುದು ಎಂದು ತಿಳಿಸ್ತಾ ಇದೆ. ಅದರ ಪ್ರಕಾರ ಓದಿದ್ರೆ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಮೀನರಾಶಿಯ ವಿದ್ಯಾರ್ಥಿಗಳು ತಪ್ಪದೆ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನು ಮಾರ್ಚ್ ತಿಂಗಳಲ್ಲಿ 2026ಕ್ಕೆ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸಾಡೆ ಸಾತಿ ಒತ್ತಡ ಮತ್ತು 12ನೇ ಮನೆಯ ವೆಚ್ಚಗಳನ್ನು ನಿಯಂತ್ರಿಸಲು ಮೀನರಾಶಿಯವರು ನಾನು ಹೇಳುವಂತಹ ಜ್ಯೋತಿಷ್ಯದ ಪರಿಹಾರಗಳನ್ನು ಪಾಲಿಸಿ. ನಿದ್ರೆಯ ಪರಿಹಾರ. ಮಂಗಳ ರಾಹುವಿನಿಂದ ಉಂಟಾಗುವಂತಹ ನಿದ್ರಾಹೀನತೆ ತಪ್ಪಿಸಲು ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಮತ್ತು ದಿಂಬಿನ ಕೆಳಗೆ ಸಣ್ಣ ಚೀಲದಲ್ಲಿ ಸೋಂಪು ಕಾಳುಗಳನ್ನು ಇಟ್ಕೊಳ್ಳಿ. ಚೀಲದಲ್ಲಾಗ್ಬೋದು ಅಥವಾ ಬಟ್ಟೆಯಲ್ಲಾಗಿ ಕೂಡ ಕಟ್ಟಿ ಸ್ನೇಹಿತರೆ ಪಕ್ಕದಲ್ಲಿ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ. ಗ್ರೀನ್ ಸ್ವೀಟ್ ಸೋಂಪು ಕಾಳು ಸ್ನೇಹಿತರೆ. ಸೊ ಇದನ್ನು ಇಟ್ಕೊಳ್ಳುವುದರಿಂದ ಚೆನ್ನಾಗಿ ನಿದ್ರೆ ಬರಲಿದೆ. ಮರೆಯದಂತೆ ಕಾಲನ್ನು ತಣ್ಣೀರಿನಿಂದ ತೊಳೆಯಿರಿ. ಇನ್ನು ಹನುಮಾನ್ ಚಾಲಿಸವನ್ನು 12ನೇ ಮನೆಯ ಮಂಗಳ ಮತ್ತು 1ನೇ ಮನೆಯ ಶನಿಯನ್ನು ಶಾಂತಗೊಳಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಕೇಳಿಸ್ಕೊಳ್ಳಿ, ಆಲಿಸಿ. ಒಳಿತಾಗಲಿದೆ. ಭಯ, ಆತಂಕ, ನಿರ್ಭಯವೆಲ್ಲವೂ ಕೂಡ ದೂರ ಹೋಗಲಿದೆ. ಇನ್ನು ದಾನ ಧರ್ಮವನ್ನು ಮಾಡಿ. ಮಂಗಳವಾರದಂದು ಅಥವಾ ಶನಿವಾರದಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಸಹಾಯವನ್ನು ಮಾಡಿ. ಔಷಧಿಗಳಿಗೆ ಹಣ ಇಲ್ಲ ಅಂದರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಈ ರೀತಿ ದಾನ ಮಾಡುವುದರಿಂದ 12ನೇ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಲು ಸಹಾಯವನ್ನು ಮಾಡುತ್ತದೆ. ಇನ್ನು ಶುಕ್ರನ ಬಲ. ಉಚ್ಚ ಶುಕ್ರನ ಶುಭ ಫಲಕ್ಕಾಗಿ ಪ್ರತಿದಿನ ಸುಗಂಧ ದ್ರವ್ಯವನ್ನು ಬಳಸಿ ಮತ್ತು ಸ್ವಚ್ಛವಾದ ಬಿಳಿ ಬಟ್ಟೆಗಳನ್ನು ಧರಿಸಿ. ಒಳಿತಾಗಲಿದೆ ಸ್ನೇಹಿತರೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ಬೋದು. ಇನ್ನು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾನ, ಬಟ್ಟೆ ದಾನ, ಹಣ್ಣು ಹಂಪಲುಗಳನ್ನು ವಿತರಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ 1, 2, 3 ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ತಪ್ಪದೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು ನಿವಾರಣೆಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.